ಆರವ್ ಬುದ್ಧನ ಆಶ್ರಮದಲ್ಲಿ ಕೆಲವಾರು ದಿನಗಳಿಂದ ತಂಗಿದ್ದ. ಮೊದಲ ದಿನ ಅವನನ್ನು ಆವರಿಸಿದ್ದ ಆತಂಕ ಮತ್ತು ಭಯ ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ಆದರೆ ಅವನ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿರಲಿಲ್ಲ. ಅವನು ಇನ್ನೂ ಪ್ರಶ್ನೆಗಳಿಂದ ತುಂಬಿದ್ದನು. ಒಬ್ಬ ವ್ಯಕ್ತಿಯು ನಿಜವಾಗಿಯೂ ತನ್ನ ಮನಸ್ಸನ್ನು ನಿಯಂತ್ರಿಸಬಹುದೇ? ತಾಳ್ಮೆ ಮತ್ತು ಶಾಂತಿ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಬದಲಾಯಿಸುವಷ್ಟು ಶಕ್ತಿಶಾಲಿಯೇ? ಬೆಳಿಗ್ಗೆ ಬೆಳಗಾಗುತ್ತಿದ್ದಂತೆ ಆರವ್ ಬುದ್ಧ ಸರಳ ಬಟ್ಟೆಗಳನ್ನು ಧರಿಸಿ ಬರಿಗಾಲಿನಲ್ಲಿ ನಡೆದು ಭಿಕ್ಷೆ ಬೇಡಲು ಹಳ್ಳಿಗೆ ಹೋಗುವುದನ್ನು ನೋಡುತ್ತಿದ್ದನು. ಜನರು ಗೌರವದಿಂದ ಅವನಿಗೆ ಆಹಾರವನ್ನು ನೀಡುತ್ತಿದ್ದರು ಮತ್ತು ಅವನು ಯಾವಾಗಲೂ ನಗುತ್ತಾ ಸ್ವೀಕರಿಸುತ್ತಿದ್ದನು. ಆರವ್ಗೆ ಇದು ವಿಚಿತ್ರವೆನಿಸಿತು. ಅಷ್ಟು ಮಹಾನ್ ವ್ಯಕ್ತಿಯಾದರೂ ಅವನು ಯಾಕೆ ಸಾಮಾನ್ಯ? ಅವನು ಬಯಸಿದರೆ ಜನರು ಅವನನ್ನು ರಾಜನನ್ನಾಗಿ ಮಾಡುತ್ತಿದ್ದರು. ಹಾಗಾದರೆ ಅವನು ಯಾಕೆ ಸರಳವಾಗಿ ಬದುಕುತ್ತಾನೆ? ಒಂದು ದಿನ ಅವನು ಬುದ್ಧನನ್ನು ಈ ಪ್ರಶ್ನೆಯನ್ನು ಕೇಳಿದನು. ದೇವರೇ, ನೀನು ರಾಜನಾಗಿದ್ದೀಯಾ? ನೀನು ಎಂದಿಗೂ ಅದೇ ವೈಭವವನ್ನು ಮತ್ತೆ ಅನುಭವಿಸಲು ಬಯಸುವುದಿಲ್ಲವೇ? ಬುದ್ಧ ಮುಗುಳ್ನಗುತ್ತಾ, ಆರವ, ಸಂಪತ್ತು ಬಾಹ್ಯ ವಸ್ತು ಮತ್ತು ಅದರ ಬಾಯಾರಿಕೆ ಎಂದಿಗೂ ತಣಿಸುವುದಿಲ್ಲ. ರಾಜನು ಹೆಚ್ಚಿನದನ್ನು ಬಯಸುತ್ತಾನೆ ಮತ್ತು ಸಾಮಾನ್ಯ ಮನುಷ್ಯನು ಹೆಚ್ಚಿದ್ದನ್ನು ಬಯಸುತ್ತಾನೆ. ಆದರೆ ತನ್ನೊಳಗೆ ರಾಜನಾಗುವವನಿಗೆ ಬಾಹ್ಯ ಕಿರೀಟದ ಅವಕಾಶವಿಲ್ಲ. ಇದನ್ನು ಕೇಳಿದ ಆರವನು ಬಹಳ ಹೊತ್ತು ಯೋಚಿಸಿದನು. ಬಾಹ್ಯ ವಿಷಯಗಳು ನಿಜವಾಗಿಯೂ ಎಂದಿಗೂ ತೃಪ್ತಿಯನ್ನು ತರುವುದಿಲ್ಲವೇ? ನಿಜವಾದ ತೃಪ್ತಿ ಒಳಗಿನಿಂದ ಬರುತ್ತದೆಯೇ? ಎಲ್ಲ ರೀತಿಯ ಜನರು ಬುದ್ಧನ ಬಳಿಗೆ ಬರುವುದನ್ನು ಆರವನು ಗಮನಿಸಿದನು. ಕೆಲವರು ಬಡವರು, ಕೆಲವರು ಶ್ರೀಮಂತರು, ಕೆಲವರು ದುಃಖಿತರು, ಕೆಲವರು ಕೋಪಗೊಂಡರು ಮತ್ತು ಎಲ್ಲರೂ ಅವನಿಂದ ಏನನ್ನಾದರೂ ಪಡೆದುಕೊಂಡು ಹಿಂದಿರುಗಿದರು. ಒಂದು ದಿನ ಒಬ್ಬ ಕೋಪಗೊಂಡ ವ್ಯಕ್ತಿ ಬಂದನು. ಅವನು ಬುದ್ಧನಿಗೆ, ನೀನು ಮೋಸಗಾರ, ನೀನು ಜನರನ್ನು ದಾರಿ ತಪ್ಪಿಸುತ್ತೀಯ. ಜನರು ಗಾಬರಿಗೊಂಡರು. ಆದರೆ ಬುದ್ಧ ಸಂಪೂರ್ಣವಾಗಿ ಶಾಂತವಾಗಿದ್ದನು. ಅವರು ಸರಳವಾಗಿ ಹೇಳಿದರು, ಸಹೋದರ, ನಾನು ಮೋಸಗಾರನೆಂದು ನೀ ಭಾವಿಸಿದರೆ ನನ್ನನ್ನು ಹಾಗೆ ಕರೆಯುವ ಹಕ್ಕು ನಿಮಗೆ ಇದೆ. ಆದರೆ ನಿಮ್ಮ ಮಾತುಗಳು ನನ್ನ ಸತ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ತಿಳಿಯಿರಿ. ಆ ವ್ಯಕ್ತಿ ಇನ್ನಷ್ಟು ಕೋಪಗೊಂಡು ಹೊರಟು ಹೋದನು. ಆದರೆ ಆರವ್ ಒಳಗೊಳಗೆ ನಡುಗಿದನು. ಯಾರಾದರೂ ನನಗೆ ಹಾಗೆ ಹೇಳಿದ್ದರೆ ನಾನು ಅದನ್ನು ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಬುದ್ಧನು ಅಂತಹ ಶಾಂತತೆಯನ್ನು ಹೇಗೆ ಕಾಪಾಡಿಕೊಂಡನು? ಬುದ್ಧನು ನಂತರ ತನ್ನ ಶಿಷ್ಯರಿಗೆ ವಿವರಿಸಿದನು, ತಾಳ್ಮೆಯು ದೊಡ್ಡ ದೌರ್ಬಲ್ಯವಲ್ಲ, ಅದು ಅತ್ಯಂತ ದೊಡ್ಡ ಶಕ್ತಿ. ಕೋಪವು ಮೊದಲು ತನ್ನನ್ನು ತಾನೇ ಸುಡುವ ಬೆಂಕಿಯಂತೆ, ನಂತರ ಇತರರನ್ನು ಸುಡುತ್ತದೆ. ಆದರೆ ತಾಳ್ಮೆಯು ತಂಪಾದ ನೆರಳಿನಂತಿದೆ. ಅದರಲ್ಲಿ ನೀವು ಸಾಂತ್ವನವನ್ನು ಕಂಡುಕೊಳ್ಳುತ್ತೀರಿ ಮತ್ತು ಇತರರಿಗೆ ಶಾಂತಿಯನ್ನು ನೀಡುತ್ತೀರಿ. ನಂತರ ಅವನು ಇನ್ನೊಂದು ದೃಷ್ಟಾಂತವನ್ನು ಹೇಳಿದನು. ಯಾರಾದರೂ ನಿನ್ನನ್ನು ಕತ್ತಿಯಿಂದ ಕೊಲ್ಲಲು ಬಯಸುತ್ತೇನೆ ಎಂದು ಊಹಿಸಿ. ನೀನು ನಿನ್ನ ಕತ್ತಿಯನ್ನು ಹಿಡಿದು ಹೋರಾಡಿದರೆ ನೀವಿಬ್ಬರೂ ಗಾಯಗೊಳ್ಳುವಿರಿ. ಆದರೆ ನೀನು ತಾಳ್ಮೆಯಿಂದ ಅವನ ಕೈಯನ್ನು ತಡೆದರೆ ನಿನಗೆ ಅಥವಾ ಅವನಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಇದು ತಾಳ್ಮೆಯ ಶಕ್ತಿ. ಇದನ್ನು ಕೇಳಿದ ಆರವ್ ಯೋಚಿಸಿದನು, ನಾನು ತಾಳ್ಮೆಯ ಶಕ್ತಿಯನ್ನು ಸಹ ಪರೀಕ್ಷಿಸಬೇಕು. ಮರುದಿನ ಅವನು ನೀರು ತಂದು ಹಳ್ಳಿಯಿಂದ ಹಿಂದಿರುಗುತ್ತಿದ್ದಾಗ ಕೆಲವರು ಅವನನ್ನು ಗೇಲಿ ಮಾಡಲು ಪ್ರಾರಂಭಿಸಿದರು. ಮೊದಲಿಗೆ ಅವನ ಹೃದಯವು ಉದ್ರೇಕಗೊಂಡಿತು. ಆದರೆ ಅವನು ಬುದ್ಧನ ಮಾತುಗಳನ್ನು ನೆನಪಿಸಿಕೊಂಡನು. ಕೋಪವು ಬೆಂಕಿ. ಅವನು ಆಳವಾದ ಉಸಿರನ್ನು ತೆಗೆದುಕೊಂಡು ಮೌನವಾಗಿ ಮುಂದೆ ಸಾಗಿದನು. ಅವನ ಹೃದಯದಲ್ಲಿ ಸ್ವಲ್ಪ ಉರಿಯುವ ಸಂವೇದನೆಯನ್ನು ಅನುಭವಿಸಿದನು. ಆದರೆ ಅವನು ನದಿಯ ದಡವನ್ನು ತಲುಪಿದಾಗ ಅವನಿಗೆ ವಿಚಿತ್ರವಾದ ನಿರಾಳತೆಯ ಭಾವನೆ ಉಂಟಾಯಿತು. ಅವನು ಯೋಚಿಸಲು ಪ್ರಾರಂಭಿಸಿದನು, ನಾನು ಪ್ರತಿಕ್ರಿಯಿಸಿದ್ದರೆ ಜಗಳವಾಗುತ್ತಿತ್ತು. ಆದರೆ ಮೌನವಾಗಿ ಉಳಿಯುವ ಮೂಲಕ ನಾನು ನನ್ನನ್ನು ಉಳಿಸಿಕೊಂಡೆ. ಆ ಸಂಜೆ ಬುದ್ಧನು ಪ್ರೇಕ್ಷಕರಿಗೆ, ಮನಸ್ಸು ನಿಮ್ಮ ದೊಡ್ಡ ಸ್ನೇಹಿತ ಮತ್ತು ನಿಮ್ಮ ದೊಡ್ಡ ಶತ್ರು ಎರಡೂ ಆಗಿದೆ. ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿದ್ದರೆ ನೀವು ಜಗತ್ತನ್ನು ಗೆಲ್ಲಬಹುದು ಮತ್ತು ಮನಸ್ಸು ನಿಮ್ಮನ್ನು ನಿಯಂತ್ರಿಸುತ್ತಿದ್ದರೆ ನೀವು ನಿಮ್ಮ ಬಳಿಯೂ ಸೋಲುತ್ತೀರಿ. ಅವನು ಆರವ್ ಕಡೆಗೆ ನೋಡಿ, ಇಂದು ನೀವು ತಾಳ್ಮೆಯನ್ನು ಅಭ್ಯಾಸ ಮಾಡಿದ್ದೀರಾ? ಆರವ್ ನಾಚಿಕೆಯಿಂದ ತಲೆ ಬಾಗಿಸಿ, ಹೌದು,
ಮತ್ತು ನಾನು ನನ್ನನ್ನು ಗೆದ್ದಂತೆ ಬಸವಾಯಿತು ಎಂದು ಹೇಳಿದನು. ಬುದ್ಧನು ನಗುತ್ತಾ, ಇದು ಆರಂಭ. ನಾವು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಜಾಗರೂಕರಾಗಿ ಮತ್ತು ತಾಳ್ಮೆಯಿಂದ ಇದ್ದಾಗ ಮಾತ್ರ ಮನಸ್ಸಿನ ಶಕ್ತಿಯನ್ನು ಪಡೆಯಲಾಗುತ್ತದೆ. ಈಗ ಬುದ್ಧನು ಅವನಿಗೆ ಧ್ಯಾನದ 2ನೇ ಹಂತವನ್ನು ಕಲಿಸಿದನು. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಆಲೋಚನೆಗಳು ಬರುವುದನ್ನು ಮತ್ತು ಹೋಗುವುದನ್ನು ನೋಡಿ. ಆದರೆ ಈ ಬಾರಿ ನಿಮ್ಮ ಉಸಿರಾಟದ ಜೊತೆಗೆ ನಿಮ್ಮ ಭಾವನೆಗಳನ್ನು ಗಮನಿಸಿ. ಕೋಪವು ಉದ್ಭವಿಸಿದರೆ ಸರಳವಾಗಿ ಗಮನಿಸಿ, ಕೋಪವಿದೆ. ದುಃಖವು ಉದ್ಭವಿಸಿದರೆ ಗಮನಿಸಿ, ದುಃಖವಿದೆ. ಆರವ್ ಇದನ್ನು ಅಭ್ಯಾಸ ಮಾಡಿದನು. ಕ್ರಮೇಣ ಭಾವನೆಗಳು ಮೋಡಗಳಂತೆ ಎಂದು ಅವನು ಅರಿತುಕೊಂಡನು. ಅವು ಬರುತ್ತವೆ ಮತ್ತು ಹೋಗುತ್ತವೆ.